ಮೊದಲ ದಿನವೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ 6 ದೊಡ್ಡ ಘೋಷಣೆ ಇಡೀ ರಾಜ್ಯಕ್ಕೆ ಸಿಕ್ಸರ್ ಅಂತಾನೆ ಹೇಳ್ಬಹುದು. ವೀಕ್ಷಕರೇ ನೋಡಿ, ಒಂದು ಕಡೆಗೆ ವಿದ್ಯಾರ್ಥಿಗಳಿಗೆ ಗಂಡು ಮಕ್ಕಳಿಗೂ ಕೂಡ ಒಂದು ಸಿಹಿ ಸುದ್ದಿ, ಉಚಿತ ಬಸ್ ಪಾಸ್ ಯೋಜನೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಪಂಚ ಗ್ಯಾರಂಟಿಗಳಲ್ಲಿ ಈ 2 ಯೋಜನೆಗಳಲ್ಲಿ ದೊಡ್ಡ ಬದಲಾವಣೆ ಮಾಡಬಹುದಾ ಸರ್ಕಾರದಿಂದ? ಎದಕ್ಕಂದ್ರೆ ನೋಡಿ, ಈ ಒಂದು 2 ಯೋಜನೆಗಳು ತುಂಬಾ ಮಿಸ್ಯೂಸ್ ಆಗ್ತಾ ಇದೆ. ಅಂದ್ರೆ ಜನರು ಇದನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತಾನೂ ಕೂಡ ಹೇಳ್ಬಹುದು. ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಾಡಿಗೆ ಮನೆಯಲ್ಲಿದ್ದವರು ಕೂಡ ಗೃಹ ಜ್ಯೋತಿ ಮೂಲಕ 200 ಯೂನಿಟ್ ಉಚಿತ ವಿದ್ಯುತ್ ಪಡ್ಕೋತಾ ಇದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗಿದೆ. ಇದೇ ತರ ಸರ್ಕಾರ ಈ ಒಂದು 2 ಯೋಜನೆಗಳು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ, ಈ 2 ಯೋಜನೆಗಳಲ್ಲಿ ಮೊದಲ ಬಾರಿಗೆ ಒಂದು ಹೊಸ ಪಟ್ಟಿಯನ್ನ ತಯಾರು ಮಾಡಬಹುದು. ಅಂದ್ರೆ ಅನರ್ಹರನ್ನ ಹೊರಗೆ ತೆಗೆದು ಹಾಕಲು ಸರ್ಕಾರ ಇಲ್ಲಿ ನಿರ್ಧಾರ ಮಾಡಿರುವಂತದ್ದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದ ಗ್ರಾಹಕರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು. ಎದಕ್ಕಪ್ಪ ಅಂದ್ರೆ ನೋಡಿ, ಒಂದು ಕಡೆಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ವಿತರಣೆ ಯಾವಾಗ ನೋಡಿ, ಇನ್ನೂ ಕೂಡ ಸರ್ಕಾರದಿಂದ ಅಧಿಕೃತ ಆದೇಶ ಬರೋದು ಬಾಕಿ ಇದೆ. ಆದ್ರೆ ಮತ್ತೊಂದು ಕಡೆಗೆ ಯಾರಿಗೆಲ್ಲ ಜೂನ್ ತಿಂಗಳದ್ದು ಪಡಿತರ ಮತ್ತು ಮೇ ತಿಂಗಳದ್ದು ಪಡಿತರ ಈ ಸರ್ವರ್ ಪ್ರಾಬ್ಲಮ್ ಇಂದಾಗಿ ಆಗಿಲ್ಲ ನೋಡಿ, ಅವ್ರಿಗೂ ಕೂಡ ಶೀಘ್ರದಲ್ಲಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು SIR ಬಗ್ಗೆನೂ ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಹೊಸ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ, ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತಾನೂ ಕೂಡ ಕರೀತಾರೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ SIR ಇಂದ ಮತಪಟ್ಟಿ ಒಂದು ಮತದಾನ ಹಕ್ಕು ಹೋದವರಿಗೆ ಸರ್ಕಾರದ ಯೋಜನೆಗಳ ಲಾಭನೇ ಸಿಗೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ಮೊದಲ ದಿನವೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ 6 ದೊಡ್ಡ ಘೋಷಣೆಗಳನ್ನು ಮಾಡಿದ್ದಾರೆ. ಆ 6 ಘೋಷಣೆಗಳ ಬಳಿ ಮೊದಲನೇ ದೊಡ್ಡ ಘೋಷಣೆ ಏನಪ್ಪಾ ಅಂದ್ರೆ ಉಚಿತ ಬಸ್ ಪಾಸ್ ಯೋಜನೆ ಅಂತಾನೂ ಕೂಡ ನಾವಿಲ್ಲಿ ಕರಿಬಹುದು. ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ LKG ಇಂದ ಹಿಡಿದು ನೀವು PUC ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಯಾವುದೇ ರೀತಿ ಒಂದು PG ಕಲಿತಾ ಇದ್ರು ಕೂಡ ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೂ ಕೂಡ ಅಂದ್ರೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಕರ್ನಾಟಕ ರಾಜ್ಯಾದ್ಯಂತ ಅಂತ ಮೊದಲ ಒಂದು ದೊಡ್ಡ ಘೋಷಣೆಯನ್ನ ಇಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಮೊದಲ ದಿನ ಘೋಷಣೆ ಮಾಡಿದ್ದಾರೆ. ಒಟ್ಟು 6 ದೊಡ್ಡ ಘೋಷಣೆಗಳನ್ನ ಮಾಡಿರುವಂತದ್ದು. ನೋಡಿ, 1ನೇ ದಿನ ಘೋಷಣೆ ಮಾಡಿದ್ರು, 2ನೇ ದಿನ ಕಾರ್ಯರೂಪದಲ್ಲಿ ತರಬೇಕು 25 ದಿನಗಳ ಒಳಗೆ ಅಂತಾನೂ ಕೂಡ ಇಲ್ಲಿ ಒಂದು ಅಪ್ಡೇಟ್ ಸಿಕ್ಕಿರುವಂತದ್ದು ವೀಕ್ಷಕರೇ. ಶಕ್ತಿ ಯೋಜನೆಯಿಂದಾಗಿ ವಿದ್ಯಾರ್ಥಿನಿಯರಿಗೆ ಮತ್ತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇತ್ತು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಶಕ್ತಿ ಯೋಜನೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ. 10 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಇದಕ್ಕೋಸ್ಕರ 1,700 ಕೋಟಿ ರೂಪಾಯಿ ಅಂತಾನೂ ಕೂಡ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ನೋಡಿ, ಮುಖ್ಯವಾಗಿ ಹೇಳ್ಬೇಕಂದ್ರೆ ರಾಜ್ಯದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ, ವಿದ್ಯಾರ್ಥಿನಿಯರಿಗೆ, ಹೆಣ್ಣು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳಿಗೆ ಅಂದ್ರೆ ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೂ ಕೂಡ ರಾಜ್ಯದಂತ ಫ್ರೀ ಬಸ್ ಅಂತಾನೆ ಹೇಳ್ಬಹುದು. ಅಂದ್ರೆ ಬಸ್ ಪಾಸ್ ವಿತರಣೆ, ಆದ್ರೆ ಅರ್ಜಿ ಹಾಕಬೇಕು. ಇನ್ನು 2ನೇ ದೊಡ್ಡ ಘೋಷಣೆ ಏನಪ್ಪಾ ಅಂದ್ರೆ ರಾಜ್ಯದಂತ 10,000 ಯುವ ಸಂಘ ಅಂದ್ರೆ ಯುವಕರನ್ನ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಸಿ ಅವರಲ್ಲಿ ನಾಯಕತ್ವ ಗುಣ ಬೆಳೆಸಲು ಭಾರತ್ ಜೋಡೋ ಯುವಕ ಸಂಘಗಳ ರಚನೆ ಮಾಡಲಾಗುತ್ತೆ. ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 150ರಿಂದ 200 ಯುವ ಜನರನ್ನ ಒಳಗೊಂಡ ಒಂದು 10,000 ಯುವ ಸಂಘ ರಚನೆ ಮಾಡಲಾಗುತ್ತೆ. ಪ್ರತಿ ಸಂಘಕ್ಕೆ ತಲಾ 10 ಲಕ್ಷ ರೂಪಾಯಿ ಹಣ, ಇದಕ್ಕಾಗಿ 1,000 ಕೋಟಿ ರೂಪಾಯಿ ವೆಚ್ಚ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇದು ದೊಡ್ಡ ಒಂದು ಇನ್ನೊಂದು ಗ್ಯಾರಂಟಿ ಏನಪ್ಪಾ ಅಂದ್ರೆ 6ನೇ ಗ್ಯಾರಂಟಿ ಅಂತ ಮೊದಲೇ ಒಂದು ಘೋಷಣೆ ಮಾಡಲಾಗಿತ್ತು. ಅದೇನಪ್ಪಾ ಅಂದ್ರೆ ಭೂಮಿ ಗ್ಯಾರಂಟಿ. ನೋಡಿ, ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ. ಇದು ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದನ್ನ ವಿಸ್ತರಣೆ ಮಾಡ್ತೀವಿ. ಅಂದ್ರೆ ಕರ್ನಾಟಕ ರಾಜ್ಯದಂತ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು ಸರ್ಕಾರದ 6ನೇ ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನುಳಿದ ಗ್ಯಾರಂಟಿಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡ್ತಾರಾ? ಎದಕ್ಕಂದ್ರೆ ನೋಡಿ, ಈ ಒಂದು ಯೋಜನೆ ಮೂಲಕವೇ ಟೋಟಲ್ ಆಗಿ 100 ಕೋಟಿ ಹೆಚ್ಚುವರಿಯಾಗಿ ಅಕ್ರಮರು ಈ ಒಂದು ಯೋಜನೆ ಮೂಲಕ ಲಾಭವನ್ನ ಪಡ್ಕೋತಾ ಇದ್ದಾರೆ. ನೋಡಿ, ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲಿಗೆ 2 ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮರು ಪರಿಶೀಲಿಸಲು ಸರ್ಕಾರ ಈಗ ಮುಂದಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಕೇವಲ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಗಳ ಲಾಭ ತಲುಪಬೇಕು ಎಂಬ ಉದ್ದೇಶದಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಬಂದ್ರೆ ಅತ್ಯಂತ ಆಘಾತಕಾರಿ ವಿಷಯವಂದ್ರೆ ಮೃತಪಟ್ಟ ಮಹಿಳೆಯರ ಹೆಸರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಹಣವನ್ನ ಅವರ ಕುಟುಂಬಸ್ಥರು ಇಂದಲೂ ಕೂಡ ಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಅಕ್ರಮಗಳನ್ನ ತಡೆದು ಸರ್ಕಾರದ ಹಣ ಪೋಲಾಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಅಲ್ವೇ? ಇದಕ್ಕಾಗಿ ಇಡೀ ಪಟ್ಟಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್. ಅಂದ್ರೆ ಕೋಟ್ಯಂತರ ಗೃಹಲಕ್ಷ್ಮಿಯರು
ಈಗಿರುವ ಅಂಕಿಅಂಶಗಳ ಪ್ರಕಾರ 1,24,00,000 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡ್ತಾ ಇದ್ದಾರೆ. ಇಷ್ಟು ಬೃಹತ್ ಪ್ರಮಾಣದ ಫಲಾನುಭವಿಗಳ ಡೇಟಾಬೇಸ್ ನಲ್ಲಿ ಹಲವಾರು ತಾಂತ್ರಿಕ ದೋಷಗಳು ಹಾಗೂ ನಿಯಮಾವಳಿಗಳ ಉಲ್ಲಂಘನೆ ಆಗಿರುವುದು ಸರ್ಕಾರದ ಆಡಿಟ್ ನಲ್ಲಿ ಪತ್ತೆಯಾಗಿದೆ. ಈ ಹಿನ್ನೆಲೆ ಇಡೀ ವ್ಯವಸ್ಥೆಯನ್ನು ಸರಿಪಡೋದು ಅನಿವಾರ್ಯವಾಗಿದೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಬಂದಿರುವಂತದ್ದು ವೀಕ್ಷಕರೇ. ಸೊ ಇಲ್ಲಿ ಅನರ್ಹರನ್ನ ಈ ಒಂದು ಯೋಜನೆಯಿಂದ ತೆಗೆದು ಹಾಕೋದೇ ಮುಖ್ಯ ಉದ್ದೇಶ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಈ ಒಂದು ಯೋಜನೆ ಕೇವಲ ಅರ್ಹರಿಗೆ ಮಾತ್ರ. ಒಂದು ಮನೆಗೆ ಒಂದು ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಮಾತ್ರ. ಆದ್ರೆ ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿಯರಿದ್ರೆ ಅವರಿಗೆ ಹಣ ಬರಲ್ಲ. ಇನ್ನು ಮೃತಪಟ್ಟ ಅಕೌಂಟ್ ಇಂದ ಯಾರಾದ್ರೂ ಹಣ ಡ್ರಾ ಮಾಡಿದ್ರೆ ಅವರಿಗೆ ಸ್ವಲ್ಪನೂ ಭಯವಿಲ್ವಾ ಸರ್ಕಾರದ ಬಗ್ಗೆ ಅಂತ ಒಂದು ಹೇಳಿಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಅಂದ್ರೆ ಜನರು ಅಕ್ರಮವಾಗಿ ಮೃತಪಟ್ಟಿದ್ರು ಕೂಡ ಅವರ ಅಕೌಂಟ್ಗೆ ಹಣ ಬರ್ತಾ ಇದೆ ಅಂತ ಆ ಒಂದು ಹಣವನ್ನ ಡ್ರಾ ಮಾಡ್ಕೊಳ್ತಾ ಇದ್ದಾರೆ, ವಿಡ್ರಾಲ್ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಗಮನ ಹರಿಸಬೇಕು ಅಂತ ಈಗಾಗಲೇ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಹಣ ಜಮೆ ಬಗ್ಗೆ ಅಪ್ಡೇಟ್ ಬರೋದಾದ್ರೆ ನೋಡಿ ವೀಕ್ಷಕರೇ, ಈಗಲೂ ಕೂಡ 30ನೇ ಕಂತಿನವರೆಗೂ ಹಣ ಜಮೆ ಆಗಿದೆ. 31ನೇ ಕಂತು ಹಣ ಬಿಡುಗಡೆ ಆಗಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಈ ಒಂದು ಹಣ ಜೂನ್ 10ನೇ ತಾರೀಕು ಅಥವಾ 15ನೇ ತಾರೀಕಿನ ಒಳಗೂ ಜಮೆ ಆಗುವ ಎಲ್ಲ ಸಾಧ್ಯತೆ ಇರುವಂತದ್ದು. ಕೆಲವರಿಗೆ ಏನಾಗ್ತಾ ಇದೆ, ಒಂದು ತಿಂಗಳು ಹಣ ಬಂದಿಲ್ಲ ಅಂದ್ರೆ ಇನ್ನೊಂದು ತಿಂಗಳು ಅಂದ್ರೆ ನೆಕ್ಸ್ಟ್ ತಿಂಗಳು ಏನಾಗ್ತಾ ಇದೆ, 2 ಬಾರಿ 2,000 ರೂಪಾಯಿ ಹಣ ಜಮೆ ಆಗಿದೆ. ಕೆಲವರಿಗೆ ಒಂದು ತಿಂಗಳು ಆದ್ರೂ ಕೂಡ ಹಣ ಬಂದಿಲ್ಲ ಅಂದವರು 2-3 ತಿಂಗಳಲ್ಲಿ ಮತ್ತೊಮ್ಮೆ 2-3 ಬಾರಿ ಹಣವನ್ನ ಪಡ್ಕೊಂಡಿರ್ತಾರೆ. ಅಂದ್ರೆ ಒಂದು ತಿಂಗಳು ಹಣ ಬಂದಿಲ್ಲ ಅಂದ್ರೆ ಮತ್ತೆ ತಿಂಗಳು ಇನ್ನೊಂದು ತಿಂಗಳು ಅವರಿಗೆ 2 ಬಾರಿ ಹಣ ಬಂದಿರುತ್ತೆ, ಅವರು ಚೆಕ್ ಮಾಡಿರಲ್ಲ. ಹೀಗಾಗಿ ನೀವು DBT ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಅದರಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ವೀಕ್ಷಕರೇ. ಇನ್ನು ಮತ್ತೊಂದು ಗೃಹ ಜ್ಯೋತಿ ಯೋಜನೆ, ಅಂದ್ರೆ ಈ ಒಂದು 200 ಯೂನಿಟ್ ಉಚಿತ ವಿದ್ಯುತ್ ಯೋಜನೆ ಏನಿದೆ ನೋಡಿ, ಗೃಹ ಜ್ಯೋತಿ ಯೋಜನೆ, ಇದರಲ್ಲೂ ಕೂಡ ತುಂಬಾ ರೀತಿ ಜನರು ಅಕ್ರಮವಾಗಿ ತಮ್ಮ ಒಂದು ಯೋಜನೆಗಳ ಲಾಭ ಪಡ್ಕೋತಾ ಇದ್ದಾರೆ. ಅಂದ್ರೆ ಈ ಒಂದು ವಸತಿ ಬಳಕೆ ನೆಪದಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಪಡೆದು ಅದನ್ನ ವಾಣಿಜ್ಯ ಉದ್ದೇಶಗಳಿಗೆ ಅಕ್ರಮವಾಗಿ ಬಳಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೆಲವರ ಹೆಸರಿನಲ್ಲಿ 5ರಿಂದ 6 ವಿದ್ಯುತ್ ಮೀಟರ್ಗಳು ಇರೋದು ಪತ್ತೆಯಾಗಿದೆ. ಈ ಅಕ್ರಮಗಳನ್ನು ತಡೆಯಲು ಮತ್ತು ನಿಖರ ಮಾಹಿತಿ ಪಡೆಯಲು ಗ್ರಾಹಕರ ದೂರವಾಣಿ ಸಂಖ್ಯೆ ಸೇರಿದಂತೆ ಅಗತ್ಯ ದಾಖಲೆಗಳನ್ನ ಮರುಪಡಿತೀವಿ ಅಂತ ಒಂದು ವಿವರಣವಾಗಿ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಮೊಬೈಲ್ ನಂಬರ್ ಕೂಡ ಬೇರೆ ಬೇರೆಯವ್ರದಿದೆ. ಈಗ ನೋಡಿ, ಸರ್ಕಾರ ಒಂದು ಯೋಜನೆ ಕೊಡ್ತಾ ಇದೆ ಅಂದ್ರೆ ಅದು ಜನರಿಗೆ ತಲುಪ್ತಾ ಇದೆಯೋ ಇಲ್ವೋ ಅಂತ ಸರ್ಕಾರಕ್ಕೆ ಮಾಹಿತಿ ಸಿಗಬೇಕು. ಆದ್ರೆ ಈ ಬಾರಿ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಸರು ಬೇರೆಯವರದ್ದು, ಮೊಬೈಲ್ ನಂಬರೇ ಬೇರೆಯವರದ್ದು, ಈ ತರ ಆಗಿ ಹಣ ಹೋಗ್ತಾ ಇದೆ. ಹೀಗಾಗಿ ಸರ್ಕಾರ ಇದನ್ನ ಪರಿಶೀಲನೆ ಮಾಡಲು ಮುಂದಾಗ್ತಾ ಇದೆ. ಇನ್ನು SIR ಬಗ್ಗೆನೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. SIR ಬಗ್ಗೆ ಜಾಗರೂಕರಾಗಿರ್ಬೇಕು. ನೋಡಿ, ಮತದಾನದ ಹಕ್ಕು ಹೋದ್ರೆ ನೋಡಿ ವೀಕ್ಷಕರೇ, SIR ಅಂದ್ರೆ ಏನು? ಮತದಾರರ ಪಟ್ಟಿ ಪರಿಷ್ಕರಣೆ. ಈಗ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಮತದಾನ ಮಾಡಬೇಕು ಅಂದ್ರೆ ನಿಮ್ದು ವೋಟರ್ ID ಆಗಿರ್ಬೋದು, ಅದರಲ್ಲಿರೋ ದಾಖಲೆಗಳು ಸರಿಯಾಗಿರ್ಬೇಕು. ಒಂದು ವೇಳೆ ಈಗ ನೋಡಿ, ನಕಲಿ ಮತದಾರರು ಅಂತ ಇರ್ತಾರೆ. ಅಂದ್ರೆ ನಕಲಿ ಮತದಾರರು ಇರ್ತಾರೆ, ಬೇರೆ ರಾಜ್ಯದಿಂದ ಬೇರೆ ದೇಶದಿಂದ ವಲಸೆ ಬಂದವರು ಇರ್ತಾರೆ, ಅಕ್ರಮವಾಗಿ ಬಂದವರು ಇರ್ತಾರೆ. ಸೊ ಇಲ್ಲಿ ಅಕ್ರಮವಾಗಿ ಬಂದವರ ವೋಟರ್ ಐಡಿಗಳನ್ನ ಬ್ಯಾನ್ ಮಾಡೋದು ಮತ್ತೆ ಅವರನ್ನ ಮತದಾನದ ಪಟ್ಟಿಯಿಂದ ತೆಗೆದು ಹಾಕೋದೇ SIR ಅಂತಾನೂ ಕೂಡ ಇಲ್ಲಿ ನಾವು ಸಿಂಪಲ್ ಆಗಿ ಹೇಳ್ಬಹುದು. ಅಂದ್ರೆ ಅಷ್ಟು ಮಾತ್ರ ಅಲ್ಲ, ಹೊಸದಾಗಿ ಮತದಾರರನ್ನ ಸೇರಿಸಬೇಕು. 18 ವರ್ಷ ಕಂಪ್ಲೀಟ್ ಆದವರಿಗೆ ಮತದಾನದ ಹಕ್ಕು ಕೊಡಬೇಕಲ್ಲ, ಸೊ ಅವರಿಗೆ ಸೇರಿಸೋದಾಗಿರ್ಬೋದು, ನಕಲಿ ಮತದಾರರನ್ನ ತೆಗೆದು ಹಾಕೋದಾಗಿರ್ಬೋದು, ಇದು SIR ಪ್ರಕ್ರಿಯೆಯಲ್ಲಿ ಶುರು ಆಗುತ್ತೆ. ಜೂನ್ 20ರಿಂದ BLO ಅಧಿಕಾರಿಗಳು ಮನೆ ಮನೆ ಭೇಟಿ ಕೂಡ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ SIR ನಿಂದ ಬೈ ಮಿಸ್ಟೇಕ್ ಆಗಿ ನಿಮ್ದು ಮತದಾನದ ಹಕ್ಕು ಹೋದ್ರೆ ನಿಮಗೆ ಸರ್ಕಾರದ ಯೋಜನೆಗಳು ಲಾಭ ಸಿಗಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಿಂಚಣಿನೂ ಬರಲ್ಲ, ಸರ್ಕಾರದ ಯೋಜನೆಗಳ ಲಾಭ ಸಿಗಲ್ಲ ಅಂತ ಮೊದಲೇ ಡಿ ಕೆ ಶಿವಕುಮಾರ್ ಸರ್ ಅವರು ಡಿಸೆಂಬರ್ದಾಗ ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಮುಖ್ಯಮಂತ್ರಿಯಾಗಿ ಇದ್ರ ಬಗ್ಗೆ ಜಾಗರೂಕರಾಗಿರ್ಬೇಕು ಅಂತ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ. SIR ಬಗ್ಗೆ ಸರ್ಕಾರ ಕೂಡ ಅಲರ್ಟ್ ಇದೆ ಎಂಬ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರ್ಲಿ, AY ಕಾರ್ಡ್ ಇರ್ಲಿ, ನೋಡಿ ವೀಕ್ಷಕರೇ, ಈಗ ಒಂದು ಕಡೆಗೆ ಬಾಕಿ ಪಡಿತರ ವಿತರಣೆ ಮಾಡಿ ಅಂತ ಈಗಾಗಲೇ ಒಂದು ಆಹಾರ ಇಲಾಖೆಯಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಅಂದ್ರೆ ಕೆಲವರಿಗೆ ಮೇ ತಿಂಗಳಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಣೆಯಲ್ಲಿ ಭಾರಿ ವಿಳಂಬವಾಗಿದೆ. ಕೆಲವರು ಪಡಿತರ ಪಡೆದುಕೊಳ್ಳದೇ ಇರಬಹುದು. ಅಂದ್ರೆ ಮೇ ತಿಂಗಳಲ್ಲಿ ಯಾರೆಲ್ಲ ಪಡಿತರ ಪಡೆದುಕೊಂಡಿಲ್ಲ ಅವರು ಈ ತಿಂಗಳು ಅಂದ್ರೆ 2 ತಿಂಗಳದ್ದು ಪಡಿತರ ಪಡ್ಕೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಮೇ ಮತ್ತು ಜೂನ್ ತಿಂಗಳದ್ದು 2 ತಿಂಗಳದ್ದು ಪಡಿತರ ಆಹಾರ ಧಾನ್ಯವನ್ನ ಒಟ್ಟುಗೂಡಿಸಿ ವಿತರಣೆ ಮಾಡಿ ಅಂತ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ನೋಡಿ, ಬಯೋಮೆಟ್ರಿಕ್ ದೃಢೀಕರಣ ಮೂಲಕ ನಡೆಯಲಿದ್ದು ಯಾವುದೇ ಅಕ್ರಮ ಅಥವಾ ಅನಧಿಕೃತ ವಿತರಣೆಗೆ ಅವಕಾಶ ಇರೋದಿಲ್ಲ ಅಂತಾನೂ ಕೂಡ ಇಲ್ಲಿ ತಿಳಿಸಲಾಗಿದೆ. ಇನ್ನು ಮುಖ್ಯವಾಗಿ ಒಂದು ಕಡೆಗೆ ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡಬೇಕು ಅಂತಾನೂ ಕೂಡ ಇದು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ
ಕರ್ನಾಟಕ ಸರ್ಕಾರದಿಂದಲೂ ಕೂಡ ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಸೊ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಜೂನ್ ತಿಂಗಳಿನಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಈಗ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಈಗ ಈ ಒಂದು ಅನ್ನಭಾಗ್ಯ ಇಂದಿರಾ ಕಿಟ್ ವಿತರಣೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಹಾಗೂ ಆಹಾರ ಇಲಾಖೆಯಿಂದ ಆಹಾರ ಸಚಿವರು KH ಮುನಿಯಪ್ಪ ಸರ್ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದು ಯಾವಾಗ ಮಾಡ್ತಾರೆ, ವಿತರಣೆ ಯಾವಾಗ ಮಾಡ್ತಾರೆ, ಇನ್ನೂ ಕೂಡ ಅಧಿಕೃತ ಅಪ್ಡೇಟ್ ಮಾತ್ರ ಇನ್ನೂ ಬಂದಿಲ್ಲ ವೀಕ್ಷಕರೇ. ಸೊ ಇದು ಜೂನ್ ತಿಂಗಳಲ್ಲಿ ಆಗುತ್ತಾ ಅಥವಾ ಮುಂದೆ ಜುಲೈ ತಿಂಗಳಲ್ಲಿ ಆಗುತ್ತಾ, ಇದ್ರ ಬಗ್ಗೆ ಅಪ್ಡೇಟ್ ಬರೋದು ಬಾಕಿ ಇದೆ. ಸೊ ಸದ್ಯದ ಮಟ್ಟಿಗೆ ಅಪ್ಡೇಟ್ ಬಂದಿರೋ ಪ್ರಕಾರ ಮೇ ತಿಂಗಳಲ್ಲಿ ಯಾರೆಲ್ಲ ಪಡಿತರ ಪಡೆದುಕೊಂಡಿಲ್ಲ ಅವರಿಗೆ ಜೂನ್ ತಿಂಗಳಲ್ಲಿ ಬಾಕಿಯನ್ನ ವಿತರಣೆ ಮಾಡ್ತಾರೆ. ಬಾಕಿ ಪಡಿತರ ವಿತರಣೆ ಇದ್ರೆ ಅದು ನೀವು ಜೂನ್ ತಿಂಗಳಲ್ಲಿ ಪಡ್ಕೋಬಹುದು. ಈಗ ನೋಡಿ, ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರಾಗಿ ಕೊಡ್ತಾ ಇದ್ರು, ಮೊದಲು ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳವನ್ನ ವಿತರಣೆ ಮಾಡ್ತಾ ಇದ್ರು. ಆದ್ರೆ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಅಕ್ಕಿ ವಿತರಣೆ ಮತ್ತು ರಾಗಿ ವಿತರಣೆ ಮಾಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ತಿಂಗಳು ಜುಲೈ ತಿಂಗಳ ಒಳಗೆ ನಿಮಗೆ ಇಂದಿರಾ ಕಿಟ್ ವಿತರಣೆ ಮಾಡ್ತಾರ. ಜೂನ್ ತಿಂಗಳಲ್ಲಿ ಯಾವಾಗ ಇಂದಿರಾ ಕಿಟ್ ವಿತರಣೆ ಮಾಡ್ತಾರೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿಬೇಳೆ ಇಂದಿರಾ ಕಿಟ್ ನಲ್ಲಿ ಸೇರಿಸಲಾಗಿದೆ. ಇಂದಿರಾ ಕಿಟ್ ವಿತರಣೆ 2.5 kg ಇದೆ, 5 kg ಇದೆ, 7.5 kg ಇದೆ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಇದನ್ನ ಭಾಗವಾಗಿ ವಿಂಗಡಣೆ ಮಾಡಿ ಕೊಡ್ತಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.